ಹಾಯ್ ಫ್ರೆಂಡ್ಸ್, ದಾವಣಗೆರೆ ಲೋಕಸಭೆ ಅಖಾಡದಲ್ಲಿ ಮುಖಾಮುಖಿಯಾಗಿರೋ ಮಹಿಳಾ ಮಣಿಗಳ ಬಗ್ಗೆ ಗೊತ್ತಾ? ಗಾಯತ್ರಿ ಸಿದ್ದೇಶ್ವರ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಇವರು ಸಂಬಂಧದಲ್ಲಿ ಏನಾಗಬೇಕು? ಈ ಕುಟುಂಬ ಯುದ್ಧದಲ್ಲಿ ಗೆಲ್ಲೋದ್ಯಾರು? ಆಸ್ತಿ, ಶಿಕ್ಷಣ, ಚಿನ್ನದಲ್ಲಿ ಯಾರು ಮುಂದಿದ್ದಾರೆ? ವಯಸ್ಸಲ್ಲಿ ಯಾರು ಸೀನಿಯರ್? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ವಯಸ್ಸು. ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ 1976 ಮಾರ್ಚ್ 15ರಂದು ದಾವಣಗೆರೆಯ ಕಕ್ಕರಗೊಲ್ಲ ಎಂಬ ಗ್ರಾಮದಲ್ಲಿ ಜನಿಸಿದ್ರು. ಇವರಿಗೆ ಈಗ 48 ವರ್ಷ ವಯಸ್ಸಾಗಿದೆ. ಇನ್ನು ಗಾಯತ್ರಿ ಸಿದ್ದೇಶ್ವರ್ 1955ರ ಏಪ್ರಿಲ್ 16ರಂದು ಶಿವಮೊಗ್ಗದಲ್ಲಿ ಜನಿಸಿದ್ರು. ಇವರಿಗೆ ಈಗ 69 ವರ್ಷ ವಯಸ್ಸಾಗಿದೆ. ಪ್ರಭಾಗಿಂತ ಗಾಯತ್ರಿ ಸಿದ್ದೇಶ್ವರ್ 21 ವರ್ಷ ದೊಡ್ಡವರಾಗಿದ್ದಾರೆ. ಶಿಕ್ಷಣದಲ್ಲಿ ಯಾರು ಮುಂದೆ? ಪ್ರಭಾ ಮಲ್ಲಿಕಾರ್ಜುನ್ 1998ರಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿಯಲ್ಲಿ ಪದವಿ ಪಡ್ಕೊಂಡಿದ್ದಾರೆ. ಅದೇ ರೀತಿ ಗಾಯತ್ರಿ ಸಿದ್ದೇಶ್ವರ್ ಶಿವಮೊಗ್ಗದ ಕಸ್ತೂರ್ಬಾ ಗರ್ಲ್ಸ್ PU ಕಾಲೇಜಿನಿಂದ PUC ಶಿಕ್ಷಣ ಪಡೆದಿದ್ದಾರೆ. ಅಂದ್ರೆ ಇಬ್ಬರಲ್ಲಿ ಹೆಚ್ಚು ಓದಿರೋದು ಪ್ರಭಾ ಮಲ್ಲಿಕಾರ್ಜುನ್. ಇಬ್ಬರ ಜಾತಿ ಯಾವುದು? ಜಾತಿ ವಿಚಾರಕ್ಕೆ ಬಂದ್ರೆ ಇಬ್ಬರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಗಂಡ ಮಾವನ ಅನುಭವವೇ ಶ್ರೀರಕ್ಷೆ. ಪ್ರಭಾ ಮಲ್ಲಿಕಾರ್ಜುನ್ ಕಕ್ಕರಗೊಳ್ಳ ಗೌಡರ್ ಕುಟುಂಬದಿಂದ ಬಂದವರು. ಇವರ ಕುಟುಂಬ ಊರಲ್ಲಿ ಮೊದಲಿನಿಂದಲೂ ಪಂಚಾಯಿತಿ ಮಾಡ್ಕೊಂಡು ಬಂದಿತ್ತು. ನಂತರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮಗ SS ಮಲ್ಲಿಕಾರ್ಜುನ್ ಅವರನ್ನ ಮದುವೆ ಆದ್ರು. ಶಾಮನೂರು ಶಿವಶಂಕರಪ್ಪ 6 ಸಲ ಶಾಸಕರಾಗಿ 1 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಅದೇ ಪತಿ SS ಮಲ್ಲಿಕಾರ್ಜುನ್ 4 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಇನ್ನು ಗಾಯತ್ರಿ ಸಿದ್ದೇಶ್ವರ್ ವಿಚಾರಕ್ಕೆ ಬಂದ್ರೆ ಮಾವ G ಮಲ್ಲಿಕಾರ್ಜುನಪ್ಪ ಸಂಸದರಾಗಿದ್ರು. ನಂತರ ಅವರ ಮಗ GM ಸಿದ್ದೇಶ್ವರ್ 2004ರಿಂದ ಸತತ 4 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ರಾಜಕೀಯ ಅನುಭವ ಯಾರಿಗೆ ಜಾಸ್ತಿ? ರಾಜಕೀಯ ಅನುಭವದ ವಿಚಾರಕ್ಕೆ ಬಂದ್ರೆ ಹೆಚ್ಚು ಕಡಿಮೆ ಇಬ್ರು ಒಂದೇ ಅಂತ ಹೇಳಬಹುದು. ಚುನಾವಣಾ ರಾಜಕೀಯದಲ್ಲಿ ಇಬ್ಬರಿಗೂ ಅನುಭವ ಇಲ್ಲ. ಬದಲಿಗೆ ತಮ್ಮ ಮಾವ ಮತ್ತು ಪತಿಯ ಪರವಾಗಿ ಇಬ್ಬರು ಪ್ರಚಾರ ಮಾಡಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಬಂದಿದ್ದಾರೆ. 25ರಿಂದ 30 ವರ್ಷಗಳ ಕಾಲ ರಾಜಕೀಯ ವಲಯದಲ್ಲಿ ಓಡಾಡಿದ ಅನುಭವ ಇಬ್ಬರಿಗೂ ಇದೆ. ಎಷ್ಟು ಮಕ್ಕಳಿದ್ದಾರೆ ಗೊತ್ತಾ? ಪ್ರಭಾ ಮಲ್ಲಿಕಾರ್ಜುನ್ಗೆ 3 ಮಕ್ಕಳಿದ್ದಾರೆ. ಅವರೇ ಸಮರ್ಥ್, ಶ್ರೇಷ್ಠ ಮತ್ತು ಶಿವ. ಇನ್ನು ಗಾಯತ್ರಿ ಮಲ್ಲಿಕಾರ್ಜುನ್ಗೆ ಅನಿತ್ ಕುಮಾರ್ ಅನ್ನೋ ಮಗ ಇದ್ದಾರೆ. ಆಸ್ತಿಯಲ್ಲಿ ಯಾರು ಮುಂದೆ? ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ 241 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಹಾಗೆ 24 ಕೋಟಿ ರೂಪಾಯಿ ಮೌಲ್ಯದ ಸಾಲ ಇದೆ. ಇನ್ನು ಗಾಯತ್ರಿ ಸಿದ್ದೇಶ್ವರ್ ವಿಚಾರಕ್ಕೆ ಬಂದ್ರೆ ಇವರ ಕುಟುಂಬದ ಬಳಿ 67 ಕೋಟಿ 79 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಹಾಗೆ 1 ಕೋಟಿ 5 ಲಕ್ಷ ರೂಪಾಯಿಯಷ್ಟು ಸಾಲ ಕೂಡ ಇದೆ. ಆಸ್ತಿಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುಂದೆ ಇದ್ದಾರೆ. ಹೆಚ್ಚು ಚಿನ್ನ ಹೊಂದಿರೋದು ಯಾರು? ಪ್ರಭಾ ಮಲ್ಲಿಕಾರ್ಜುನ್ ಬಳಿ 3 kg 189 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಅದೇ ಗಾಯತ್ರಿ ಸಿದ್ದೇಶ್ವರ್ 3 kg 564 ಗ್ರಾಂ ಚಿನ್ನ ಹೊಂದಿದ್ದಾರೆ. ಇದರಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಮುಂದಿದ್ದಾರೆ. 2 ಕುಟುಂಬಗಳ ಯುದ್ಧ ಹೊಸತಲ್ಲ. ದಾವಣಗೆರೆಯಲ್ಲಿ ಶಾಮನೂರು ಮತ್ತು ಸಿದ್ದೇಶ್ವರ್ ಕುಟುಂಬದ ರಾಜಕೀಯ ಜಗಳ ಹೊಸತೇನೂ ಅಲ್ಲ. ಶಾಮನೂರು ಶಿವಶಂಕರಪ್ಪ ಮತ್ತು GM ಸಿದ್ದೇಶ್ವರ್ ದೂರದ ಸಂಬಂಧಿಕರಾಗಿದ್ದು ಮಾವ ಅಳಿಯರಾಗಿದ್ದಾರೆ. ಆದ್ರೆ ರಾಜಕೀಯದಲ್ಲಿ ಬದ್ಧ ವೈರಿಗಳಾಗಿದ್ದಾರೆ. 1998ರ ಲೋಕಸಭೆ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ GM ಸಿದ್ದೇಶ್ವರ್ ತಂದೆ G ಮಲ್ಲಿಕಾರ್ಜುನಪ್ಪರನ್ನ ಸೋಲಿಸಿದ್ರು. ಆದ್ರೆ ಮರು ವರ್ಷ ಅಂದ್ರೆ 1999ರಲ್ಲಿ ಮತ್ತೆ ಲೋಕಸಭೆ ಚುನಾವಣೆ ನಡೆದಾಗ G ಮಲ್ಲಿಕಾರ್ಜುನಪ್ಪ ಶಾಮನೂರು ಶಿವಶಂಕರಪ್ಪರನ್ನ ಸೋಲಿಸಿದ್ರು. ಇದಾದ್ಮೇಲೆ 2004, 2009 ಮತ್ತು 2014 3 ಲೋಕಸಭಾ ಚುನಾವಣೆಗಳಲ್ಲಿ ಶಾಮನೂರು ಪುತ್ರ SS ಮಲ್ಲಿಕಾರ್ಜುನ್ ಮತ್ತು ಸಿದ್ದೇಶ್ವರ ಮುಖಾಮುಖಿಯಾಗಿದ್ರು. ಆದ್ರೆ ಆ 3 ಚುನಾವಣೆಗಳಲ್ಲಿ GM ಸಿದ್ದೇಶ್ವರ್ ವಿನ್ ಆಗಿದ್ರು. SS ಮಲ್ಲಿಕಾರ್ಜುನ್ ಸೋಲು ಕಂಡಿದ್ರು. 2019ರ ಚುನಾವಣೆಯಲ್ಲಿ ಈ ಕುಟುಂಬಗಳು ಮುಖಾಮುಖಿ ಆಗಿರ್ಲಿಲ್ಲ. ಈ ಸಲ ಮತ್ತೆ ಈ ಕುಟುಂಬಗಳು ಮುಖಾಮುಖಿಯಾಗಿವೆ. ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರ.
ದಾವಣಗೆರೆ ಲೋಕಸಭೆ ವ್ಯಾಪ್ತಿಯಲ್ಲಿ 8 ವಿಧಾನಸಭೆ ಕ್ಷೇತ್ರಗಳು ಬರ್ತವೆ. ಅದೇ ಜಗಳೂರು, ಹರಿಹರ, ದಾವಣಗೆರೆ ಉತ್ತರ, ದಾವಣಗೆರೆ ದಕ್ಷಿಣ, ಮಾಯಕೊಂಡ, ಚನ್ನಗಿರಿ ಮತ್ತು ಹೊನ್ನಾಳಿ ಕ್ಷೇತ್ರಗಳು. ಇವುಗಳ ಪೈಕಿ 6ರಲ್ಲಿ ಕಾಂಗ್ರೆಸ್ ಶಾಸಕರಿದ್ರೆ 1ರಲ್ಲಿ ಮಾತ್ರ ಬಿಜೆಪಿ ಇದೆ. ಇನ್ನೊಂದು ಕ್ಷೇತ್ರದಲ್ಲಿ ಪಕ್ಷೇತರ ಶಾಸಕಿ ಇದ್ದಾರೆ. ಫ್ರೆಂಡ್ಸ್, ಸತತ 4 ಸಲ ವಿನ್ ಆಗಿರೋ ಬಿಜೆಪಿಯ GM ಸಿದ್ದೇಶ್ವರ್ರನ್ನು ಹೇಗಾದ್ರೂ ಸೋಲಿಸಬೇಕು ಅಂತ ಶಾಮನೂರು ಶಿವಶಂಕರಪ್ಪ ಕುಟುಂಬ ಪಣ ತೊಟ್ಟಿದೆ. ಮತ್ತೊಂದ್ ಕಡೆ ಮತ್ತೆ ಗೆಲುವಿನ ಪತಾಕೆ ಹಾರಿಸಲು GM ಸಿದ್ದೇಶ್ವರ್ ರೆಡಿಯಾಗಿದ್ದಾರೆ. ಹೀಗಾಗಿ ಇಬ್ಬರು ಮಹಿಳಾ ಮಣಿಗಳನ್ನು ಕಣಕ್ಕೆ ಇಳಿಸಿದೆ. ಇವರಲ್ಲಿ ಯಾರು ಬೆಸ್ಟ್ ಅಂತ ನಿಮಗೆ ಅನ್ನಿಸುತ್ತೆ? ಇಬ್ಬರಲ್ಲಿ ಯಾರು ವಿನ್ ಆಗಬಹುದು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.